ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಂತೂ ತುಂಬಾ ಒಂದು ಡಿಫ್ರೆಂಟಾಗಿ ಅವಲಕ್ಕಿಯಿಂದ ಕಟ್ಲೆಟ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂದು ಸ್ನ್ಯಾಕ್ಸ್ ರೆಸಿಪಿನೇ. ಅದೇ ರೀತಿ ಇದನ್ನು ನೀವು ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಅದೇ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ವಿಡಿಯೋನ ಲಾಸ್ಟ್ ಗಂಟನೂ ನೋಡಿ, ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಈ ಥರ ಒಂದು ಬೌಲ್ಗೆ ನಾನು ಜರಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಪೇಪರ್ ಅವಲಕ್ಕಿ ಅಂದರೆ ತೆಳು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನಾರ್ಮಲ್ ಯಾವುದಾದ್ರೂ ಗಟ್ಟಿ ಅವಲಕ್ಕಿ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಅದನ್ನು ನೀವು ಸಪ್ರೇಟಾಗಿ ನೀರಲ್ಲಿ ನೆನೆಯೋಕ್ಕೆ ಬೇಕಾಗುತ್ತೆ. ಇದನ್ನು ತೊಳೆದ್ರೇ ಸಾಕು, ಇದು ಸಾಫ್ಟಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 2 ಸಾರಿ ತೊಳ್ಕೊಂಡಿದ್ದೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು. ಈಗ ನೀರನ್ನ ಚೆಲ್ಬಿಟ್ಟು ಸೊ ಅದೇ ಬೌಲ್ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ಜಾಸ್ತಿ ನೀರಿದ್ರೂ ಕೆಳಗಡೆ ಇಳ್ಕೊಳ್ಳುತ್ತೆ. ಇದು ಹಾಗೆ ಒಂದು 2 ನಿಮಿಷ ಬಿಡೋಣ. ಒಂದು 2 ನಿಮಿಷ ಬಿಟ್ಟಾದಮೇಲೆ ಇದು ನೋಡ್ತಾ ಇರ್ಬೋದು, ಉದುರಾಗಿ ಸಾಫ್ಟಾಗಿ ಆಗುತ್ತೆ. ಆದರೆ ಗಟ್ಟಿ ಅವಲಕ್ಕಿ ಅಂದರೆ ನೀವು ಒಂದು 10 ನಿಮಿಷ ನೀರಲ್ಲಿ ನೆನೆಯಾಕಲೇಬೇಕು. ನೆನೆದ ಮೇಲೆ ಚೆನ್ನಾಗಿ ಅದನ್ನು ನೀರೆಲ್ಲ ಹಿಂಡಿ ತೆಗೆದುಕೊಂಬಿಡಿ. ಈಗ ಇದಕ್ಕೆ ನಾನು ಒಂದು 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕಟ್ಲೆಟ್ ಮಾಡೋದಾದರೆ ಜಾಸ್ತಿ ಆಲೂಗಡ್ಡೆನ ಯೂಸ್ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ದು 3 ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಈಗ ಅವಲಕ್ಕಿ ಜೊತೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವ ರೀತಿ ಅಂದರೆ ಅವಲಕ್ಕಿ ಇರೋದೇ ಗೊತ್ತಾಗಬಾರ್ದು, ಆ ಥರ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ನಾರ್ಮಲ್ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಆ ಥರ ಕಲಿಸ್ಕೊಂಬಿಡಿ ಚೆನ್ನಾಗಿ. ನೋಡಿ ಇವಾಗ ಇದು ರೆಡಿ ಆಗ್ತಾಯಿದೆ. ನಾನು ಹೇಳ್ದಂಗೆ ನಿಮಗೆ ಟಿಪ್ಸ್ ಅಂದರೆ ಗಟ್ಟಿ ಅವಲಕ್ಕಿನೂ ಯೂಸ್ ಮಾಡ್ಕೋಬೋದು, ತೆಳು ಅವಲಕ್ಕಿನೂ ಯೂಸ್ ಮಾಡ್ಬೋದು. ನಿಮ್ಮ ಟೈಮಿಂಗ್ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ತೆಳು ಅವಲಕ್ಕಿ ಯೂಸ್ ಮಾಡಿದ್ರೆ. ಈಗ ಇದಕ್ಕೆ ನಾನು ತರಕಾರಿಗಳು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 1/4 ಕಪ್ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಒಂದು 1/4 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ತುರಿದಿಟ್ಕೊಳ್ಳಿ. ಮತ್ತು ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ. ನಿಮ್ಮ ಮಕ್ಳಿಗೆ ಮಾಡ್ಕೊಡೋದಾದರೆ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು, ಧನಿಯಾ ಪೌಡರ್ ಹಾಕ್ಕೋಬೋದು, ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು. ಸೊ ನಾನು ಅದೆಲ್ಲ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಟೇಸ್ಟು ಫ್ಲೇವರ್ಗೆ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ನೋಡೋದಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕು. ಯಾಕಂದರೆ ತೀರಾ ಗಟ್ಟಿಯಾಗೂ ಕಲಿಸ್ಕೊಬಾರ್ದು, ಚೆನ್ನಾಗಿರಲ್ಲ. ಯಾಕಂದರೆ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸೋವಾಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದೆಲ್ಲ ಹಾಕಿದ್ಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು 3ರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಕಾರ್ನ್ಫ್ಲೋರ್ ಇತ್ತು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ನಿಮಗೆ ಕ್ರಂಚಿನೆಸ್ ಸಿಗುತ್ತೆ, ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಬ್ರೆಡ್ ಕ್ರಮ್ಸ್ ತುಂಬಾ ಈಸಿ ಮಾಡೋದು. ನಾರ್ಮಲ್ ಮನೇಲಿ ಅಂಗಡಿಯಲ್ಲಿರುವಂಥ ಬ್ರೆಡ್ ತಂದಿರ್ತೀರ, ಮನೇಲಿ ಉಳಿದಿರುತ್ತೆ. ಅದು ಸ್ವಲ್ಪ ಡ್ರೈ ಆದಾಗ ಅದನ್ನು ಏನು ಮಾಡ್ತೀರ ಅಂದರೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆವಾಗ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಬ್ರೆಡ್ ಕ್ರಮ್ಸ್ ಇದ್ರೇನು ಹಾಕಿ, ಇಲ್ಲಾಂದ್ರೂ ನಡೆಯುತ್ತೆ. ಹಾಕಿದ್ರೆ ನಿಮಗೆ ಆ ಕ್ರಿಸ್ಪಿನೆಸ್ ಸಿಗುತ್ತೆ ತಿನ್ನೋದುವಾಗ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಒಂದು 2-3 ಮಾಡೋವಾಗ ಕೈಯಲ್ಲಿ ಎಣ್ಣೆ ಅಂಶ ಇರುತ್ತೆ. ಆನಂತರ ಮತ್ತೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ನೀವು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಸಿಲಿಂಡ್ರ್ ಶೇಪು, ಈ ಥರ ರೌಂಡ್ ಶೇಪ್ ಯಾವ ಥರ ಆದರೂ ಮಾಡ್ಕೋಬೋದು. ನಾನು ಈ ಥರ ರೌಂಡಾಗಿ ಮಾಡಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಕಟ್ಲೆಟ್ ಅಲ್ವಾ, ಅದಕ್ಕೋಸ್ಕರನೇ. ನೋಡಿ ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಕರೆಕ್ಟಾಗಿ ಒಂದು 15 ಕಟ್ಲೆಟ್ ಆಯಿತು. ಈಗ ಒಂದು ಅಗಲವಾಗಿರೋಂಥ ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 1/2 ಕಪ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಇದ್ರೇ ಸಾಕು ಇದಕ್ಕೆ. ಈಗ ಇದನ್ನು ನಾನು ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಬೇರೆ ಥರನೂ ಫ್ರೈ ಮಾಡ್ಕೋಬೋದು. ಅದು ಯಾವ ಥರ ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಒಂದು ಕಡೆ ಬ್ರೆಡ್ ಕ್ರಮ್ಸ್ ಇಟ್ಕೊಂಡು ಇನ್ನೊಂದು ಕಡೆ ಬೌಲಲ್ಲಿ ಕಾರ್ನ್ಫ್ಲೋರು ನೀರು ಹಾಕಿ ಮಿಕ್ಸ್ ಮಾಡಿ ಅದೊಂದು ಪೇಸ್ಟ್ ಮಾಡಿಕೊಂಡು ಆ ಕಾರ್ನ್ಫ್ಲೋರಲ್ಲಿ ನೀವು ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಫುಲ್ಲು ರೋಲ್ ಮಾಡಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ಕೋಬೋದು. ಅದು ಚೆನ್ನಾಗಿರುತ್ತೆ. ಅದು ಯಾಕೆಂದರೆ ರಿಸ್ಕ್ ಆಗುತ್ತೆ ಮತ್ತು ಟೈಮ್ ತುಂಬ ಎಳೆಯುತ್ತೆ ಅಂದ್ಬಿಟ್ಟು ನಿಮಗೆ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಎಣ್ಣೆ ಕಡಿಮೆ ಬೇಕಾಗುತ್ತೆ. ಆ ರೆಸಿಪಿಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು.
ಮಾಡ್ಕೋಬೋದು. ಈಗ ನೋಡಿ ಇನ್ನೊಂದು ಟಿಪ್ಸ್ ಏನಂದರೆ, ಈ ಥರ ಇವಾಗ ಅರ್ಧ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇದನ್ನು ತೆಗೆದ್ಬಿಟ್ಟು ನೀವು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಕೋಬೋದು. ಫ್ರೀಝರಲ್ಲಿ ಇಟ್ಕೊಂಡು ಒಂದು 3-4 ದಿವಸವರೆಗೂ ನಿಮ್ಗೆ ಯಾವಾಗ ಬೇಕು ಅವಾಗ ಸ್ನ್ಯಾಕ್ಸಿಗೆ ಎಣ್ಣೆನಲ್ಲಿ ಫ್ರೈ ಮಾಡಿ ನಾರ್ಮಲಾಗಿ ಯಾವಾಗ ಬೇಕೋ ಅವಾಗ ತಿನ್ಬೋದು. ಅಥವಾ ನೀವು ಫ್ರೆಶ್ ಆಗೇ ಬೇಕಂದರೆ ಚೆನ್ನಾಗಿ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೇ ನೀವು ಎತ್ತಿಡೋದಾದರೆ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿಡಬೇಕು, ಅಥವಾ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ಆದರೆ ಆ ಥರ ಮಾಡಬೇಕಂದ್ರೆ ಅರ್ಧ ಬೇಯಿಸ್ಬೇಕು ಅಷ್ಟೇ, ಪೂರ್ತಿ ಬೇಯಿಸಬಾರ್ದು. ಇನ್ನೊಂದೇನೆಂದರೆ, ಈರುಳ್ಳಿ ಎಲ್ಲ ಹಾಕಿರ್ತೀರಲ್ಲ, ತುಂಬ ದಿವಸನೂ ಇಡೋಕ್ಕಾಗಲ್ಲ. ಒಂದು 3-4 ದಿವಸವರೆಗೂ ಇಟ್ಕೊಂಡು ನೀವು ಯಾವಾಗ ಬೇಕು ಆವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೋದು. ಅದಕ್ಕಿಂತ ನೀವು ಬೆಸ್ಟ್ ಅಂದರೆ ಯಾವಾಗ ಬೇಕು ಆವಾಗೆ ಫ್ರೆಶ್ ಆಗಿ ಮಾಡ್ಕೊಬೋದು. ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಆಲ್ರೆಡಿ ನಾನು ಚಾನಲಲ್ಲಿ ಸ್ನ್ಯಾಕ್ಸ್ ಐಟಮ್ ತುಂಬಾ ತೋರಿಸ್ತಾ ಇದ್ದೀನಿ, ನೀವು ಕೇಳ್ತಾನೆ ಇದ್ದೀರಾ. ನೀವು ಕೇಳೋಂಥ ಪ್ರತಿಯೊಂದು ರೆಸಿಪಿನೂ ನಾನು ಖಂಡಿತ ಮಾಡೇ ಮಾಡ್ತೀನಿ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಪ್ರತಿಯೊಂದು ರೆಸಿಪಿನೂ ನೀವು ಕೇಳೋವಂಥ ರೆಸಿಪಿನೇ ನಾನು ಮಾಡೋದು. ಸೊ ಯಾವುದೋ ಒಂದು ಮಧ್ಯದಲ್ಲಿ ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರ್ತೀನಿ. ಈಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ನಾನೊಂದು ಟಿಶ್ಯೂ ಪೇಪರ್ ಹಾಕಿರೋಂಥ ಪ್ಲೇಟ್ ಮೇಲೆ ಹಾಕ್ಕೊತೀನಿ, ಯಾಕಂದರೆ ಆಯಿಲ್ ಇದ್ದರೆ ಅದು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ನಂದು ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಇದೆ, ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ಸೊ ಕೆಲವೊಂದು ಕಿಚನ್ ಟಿಪ್ಸು, ಬ್ಯೂಟಿ ಟಿಪ್ಸು, ಶಾಪಿಂಗ್ ವಿಡಿಯೋ ಎಲ್ಲ ಇರುತ್ತೆ. ಮತ್ತು ನಾನು ವಿಡಿಯೋ ಕೂಡ ನಾನಾಗಿ ಬಂದು ಮಾಡ್ತಾ ಇರ್ತೀನಿ. ಇವಾಗ ನೋಡ್ಬೋದು ಕಟ್ಲೆಟ್ ನೋಡ್ತಾನೆ ರೆಡಿಯಾಗಿದೆ. ಇದನ್ನು ಟೊಮೊಟೊ ಕೆಚಪ್ ಜೊತೆ ಅಥವಾ ಬಿಸಿ ಬಿಸಿ ಇರೋವಾಗನೇ ತಿನ್ನೋಕೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.